ಇಲ್ಲಿ ಶ್ರೀರಾಮ್ಪುರ ಡಾರ್ ಇಲ್ಲಿದೆ, ಶ್ರೀರಾಮ್ಪುರದ್ದು. ಓಕೆ ಓಕೆ, ಎರಡು ಕಡೆನೂ ರವಾ ಇದೆ. ಹೋಗ್ತಾ ಇದೆಯಾ? ಒಂದು ಸಂಜೆ ತಪ್ಪಿಲ್ಲ ಮಗ, ಹೇಳ ಮಗ. ಗೈಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸದ್ಯಕ್ಕೆ ಯಾವ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ, ಬೆವತ್ತು ನೀರಾಗ್ತಾ ಇದ್ದೀನಿ. ಟೆನ್ಷನ್ನು, ಯಾರಿಗೆ ಟೆನ್ಷನು ಅಂತ ಹೇಳಿದ್ರೆ, ಈಗ ನಾನು ಒಂದು 50 ಕಿಲೋಮೀಟರ್ ದೂರಕ್ಕೆ ಹೋಗಬೇಕು ನನ್ನ ಫ್ರೆಂಡ್ನ ಮದುವೆಗೆ. ಸುಮಾರು ಕೆಲಸಗಳಿದ್ದಾವೆ. ಕೆಲಸಗಳಂದರೆ ಹೋಗಲೇಬೇಕು ಓಕೆನಾ ಮದುವೆಗೆ, ಬಿಕಾಸ್ ನನ್ನ PU ಫ್ರೆಂಡ್ನ ಮದುವೆ ಆ್ಯಂಡ್ ನನ್ನ ಜೊತೆಲಿದ್ದವರು. ಆ್ಯಕ್ಚುಲಿ ಇವಾಗ ಯಾವ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀನಿ, ಅವನು ನಾನು ಆ್ಯಂಡ್ ಮಿಕ್ದವರು ಸ್ವಲ್ಪ ಜನ ಎಲ್ಲ ಜೊತೆ ಕೂತ್ಕೋತಿದ್ದವರು PUನಲ್ಲಿ. ಸೊ ಹಾಗಾಗಿ ಮಿಸ್ ಮಾಡೋಂಗಿಲ್ಲ ಈ ಮದುವೆನ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಆ ಗ್ರೂಪ್ ಮೋಸ್ಟ್ ಎಲ್ಲ ಬಂದಿರುತ್ತೆ, ಎಲ್ಲರೂ ಒಂದ್ಸರಿ ಹಾಯ್ ಹೇಳ್ದಂಗೆ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನೂ ಒಂದು ಕೆಲಸ ನಂದು ಇದೆ, ಸೊ ಅದನ್ನು ಮುಗಿಸ್ಕೊಬೋದು ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಕಂಪ್ಲೀಟಾಗಿ ರೆಡಿಯಾಗಿದ್ದೀನಿ. ಬೆವತ್ತು ಹೋಯ್ತಾ ಇದ್ದೀನಿ, ಸರಿಯಾಗಿ ಕಿತ್ಕೋತೈತೆ. ಇವತ್ತು ಮಳೆ ಗಿಳೆ ಏನೂ ಬಂದಿಲ್ಲ. 50 ಕಿಲೋಮೀಟ್ರ್ ಟ್ರಾಫಿಕ್ಕಲ್ಲಿ ಹೆಂಗೆ ಹೋಯ್ತೀನಿ ನಾನು ಅಂತ ಅನ್ನಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಗೈಸ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಮ್ಮ ಆಶಿಗೆ ಹೊಟ್ಟೆ ತುಂಬಿಸೋದು. ನಾರ್ಮಲ್ ಅಣ್ಣ, ಫುಲ್ ಟ್ಯಾಂಕ್ ಮಾಡಿಬಿಡಿ. ಲೈವ್ ಅಲ್ಲ ಇದು, ರೆಕಾರ್ಡ್ ಆಗುತ್ತೆ ಅಷ್ಟೇ. ಆಮೇಲೆ ಎಡಿಟ್ ಮಾಡ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡೋದು. ಇನ್ಸ್ಟಾ, ಯೂಟ್ಯೂಬ್ ಎಲ್ಲ ಇದೆ, ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ಇದೆ. ಸಾಕು KGK ಗೌಡ ನೋಡಿದ್ದೀರಾ? ಫಸ್ಟಲ್ಲಿ ಇದೆಯಲ್ಲ ಇಲ್ಲಿ, ನೋಡಿದ್ದೀರಾ? ಆಗಿದೆ. ಥ್ಯಾಂಕ್ ಯು ಬ್ರೋ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ಮತ್ತೊಮ್ಮೆ ಎಲ್ರಿಗೂ ಸುಸ್ವಾಗತ. ಹೇಳಿ ಗೈಸ್, ಏನು ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಮರಿದಂಗೆಲ್ಲ ಲೈಕ್ ಮಾಡಿಬಿಡಿ. ಚಾನಲ್ ಯಾರು ನೋಡ್ತಾ ಇದ್ದೀರಾ, ಈ ವ್ಲಾಗ್ನ ಯಾರು ನೋಡ್ತಾ ಇದ್ದೀರಾ, ಹೊಸಬ್ರು ಯಾರು ನೋಡ್ತೀರೋ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಇನ್ಕನ್ಸಿಸ್ಟೆಂಟ್ ಆಗ್ತಾಯಿದೆ ವ್ಲಾಗು, ಡಿಲೇ ಆಗ್ತಿದೆ. ಗ್ಯಾಪ್ ಕೊಟ್ಟು ಅಪ್ಲೋಡ್ ಮಾಡ್ತಿದ್ದೀನಿ, ಏನು ಬೇಜಾರು ಮಾಡ್ಕೊಂಬೇಡಿ. ಒಂದು ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಇದರಲ್ಲಿ ಅಂತ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಆದಷ್ಟು ಬೇಗ ಫುಲ್ ಕನ್ಸಿಸ್ಟೆಂಟಾಗಿ ವ್ಲಾಗ್ ಬರುತ್ತೆ. ಆ್ಯಂಡ್ ಗ್ಯಾಪ್ ಕೊಟ್ಟು ಏನು ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ, ಆ ಪ್ರತಿಯೊಂದು ಗ್ಯಾಪ್ಸ್ ಆದಮೇಲೆ ಆಗ್ತಿರೋ ವ್ಲಾಗ್ಗೂ ಒಂದೊಂದು ಕಮೆಂಟ್ ಬರ್ತಿದೆ. ಓಕೆ, ನಾವು ಅಟ್ಲೀಸ್ಟ್ ಒಬ್ಬರು ಕಮೆಂಟ್ ಆಗ್ತಿದ್ದಾರೆ. KGKಗೆ ಇವಾಗ ಗೊತ್ತಾಯಿತು ಒಂದೊಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಕೆಲವರು ಹಾಕಿದ್ರೆ, ಇನ್ನೂ ಕೆಲವರು KGKಗೆ ಇವತ್ತು ನೆನಪಾಗೋಗಿದೆ ಅವ್ನು ಯೂಟ್ಯೂಬ್ ಚಾನಲ್ನ ಪಾಸ್ವರ್ಡು ಅಂತ ಕೆಲವರು ಕಮೆಂಟ್ ಹಾಕ್ತೀರಾ. ಇನ್ನೂ ಬೇರೆ ಥರ ಕಮೆಂಟ್ಗಳು ಬರ್ತವೆ. ಸೊ ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ಪಾಸ್ವರ್ಡ್ ಮರಿದಂಗೆ, ಯೂಟ್ಯೂಬ್ ಚಾನಲ್ನೇ ಮರಿದಂಗೆ, ನೀವು ನನ್ನನ್ನು ಮರಿದಂಗೆ ರೆಗ್ಯುಲರಾಗಿ ದಿನ ಬೆಳಗಾರೆ ನಾನೇ ನೋಡಬೇಕು ಆ ಥರ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಒಂದು ಸ್ವಲ್ಪ ಟೈಮ್ ಕೊಡಿ ಅಷ್ಟೇ, ಬರುತ್ತೆ ವ್ಲಾಗ್ಸು. ಸೊ ಏನಿವೆ, ಈಗ ಸದ್ಯಕ್ಕೆ ಇವಾಗ ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋದೇ ದೊಡ್ಡ ವಿಷಯ. ಅದಾದಮೇಲೆ ಬರಬೇಕಾದ್ರೆ ಏನು ಯೋಚನೆ ಇಲ್ಲ ಗೈಸ್, ಲೇಟಾಗಿ ಹೊರಡ್ತೀನಿ. ಬಾಯ್ಸ್ನೆಲ್ಲ ಮಾತಾಡಿಸ್ಕೊಂಡು ಆರಾಮಾಗಿ ಬಂದುಬಿಡ್ಬೋದು, ಖಾಲಿ ಇರುತ್ತೆ ರೋಡು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬರ್ತಾ ಹೆಂಗಿರುತ್ತೆ ಸೀನು ಅಂತ. ಗುರುಗುಂಟೆಪಾಳ್ಯ ಸಿಗ್ನಲ್ ಕ್ರಾಸ್ ಮಾಡಿಬಿಟ್ರೆ ಏನೋ ಜೀವನದಲ್ಲಿ ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ಅನಿಸ್ದಂಗೆ ಆಗುತ್ತೆ. ಜೀವನ ಅಲ್ಲ, ಓಕೆ ಅಟ್ಲೀಸ್ಟ್ ಆ ದಿನದಲ್ಲಿ ಏನೋ ಸಾಧನೆ ಮಾಡಿದೆ ಅನ್ನೋ ಥರ ಅನಿಸ್ಬಿಡುತ್ತೆ. ಬಡ್ಡಿ ಮಗುಂದು ಇಷ್ಟು ದಿನ ಆ ರೂಟಿಂದ ಬಂದುಬಿಟ್ಟು ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದೆ ಹೋಗ್ಬಿಟ್ಟು ಜಾಯ್ನ್ ಆಗ್ತಿದ್ದೆ. ಇವತ್ತು ಬರಬೇಕಾದ್ರೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ದೀನಿ, ಯೂಸ್ ಆಗಲ್ಲ ಅಂದ್ಬಿಟ್ಟು ಈ ರೂಟಲ್ಲೇ ಬಂದೆ. ಪಾಪ ಹುಡುಗ ನೋಡ್ತಾ ಇದ್ದಾನೆ, ಇಲ್ಲಿ ಅಂಕಲ್ ಆಂಟಿ ಇಬ್ಬರು ಮೊಬೈಲ್ ಯೂಸ್ ಮಾಡ್ತಾಯಿದ್ದಾರೆ. ಅವ್ರವ್ರ ಮೊಬೈಲ್ನ ಅವ್ರವರು ಪಾಪ ಮಧ್ಯದಲ್ಲಿ ಏನು ಮಾಡಲಿ ಅಂತ ಗೊತ್ತಾಯ್ತಲ್ಲ ಹುಡುಗನಿಗೆ. ಯೋಚನೆ ಮಾಡ್ಕೊಂಡು ಸುಮ್ಮನೆ ಕೂತೈತೆ. ಮೊಬೈಲ್ ಬಂದಮೇಲೆ ಜೊತೇಲಿ ಯಾರಿದ್ದಾರೆ, ಜೊತೇಲಿ ಇದ್ರೂ ವೇಸ್ಟು. ಆ ಹುಡುಗ ಯೋಚನೆ ಮಾಡ್ತಾ ಇರ್ತಾನೆ, ಯಾರಿಬ್ಬರ ಮಧ್ಯೆ ಸಿಗಾಕೊಂಡ್ಬಿಟ್ಟಿದ್ದೀನಿ ನಾನು ಅಂತ. ಕ್ರಾಸ್ ಮಾಡೋಕ್ಕಾಗುತ್ತಾ ಇಲ್ವಾ ನಾನು, ಆಗುತ್ತಾ ಇಲ್ವಾ ಯಾಕೋ ರೆಡ್ ಬಿದ್ದಂಗಿದೆ. ಗುರು ರೆಡ್ ಬಿದ್ದುಬಿಟ್ಟೈತೆ ಆಲ್ರೆಡಿ. 100 ಮೀಟ್ರ್ ಬರಲಿಲ್ವಲ್ಲ ಗುರು ನಾನು ಈ ಸರಿ ಕ್ಲಿಯರ್ ಆಗುತ್ತೆ ಅಂದ್ಕೊಂಡೆ. ಬೆವತ್ತು ನೀರು ಆಗಿಬಿಟ್ಟಿದ್ದೀನಿ. ಈ ಸರಿ ಹೋಗ್ಬೋದಾ? 100% ಹೋಗ್ಬೋದು. ಸಾಧನೆ ಮಾಡಿ ಫೀಲ್ ಬರ್ತಾ ಇದೆ ನನಗೆ. ಸಾಧನೆ ಏನೋ ತುಂಬ ಪೇಷನ್ಸಲ್ಲಿ ಕಾದು ಕೊನೆಗೆ ನನಗೆ ದೊರಕಿದೆ ಅನ್ನೋ ಥರ. ಈಗ ಆ್ಯಕ್ಚುಲಿ ಚೇಂಜ್ ಇನ್ ಪ್ಲ್ಯಾನ್ಸು. ಮದುವೆಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನನ್ನ ಫ್ರೆಂಡ್ ಒಬ್ಬರಿದ್ದಾರೆ. ಸೊ ಅವ್ರ ಮನೆಗೆ ಹೋಗ್ಬಿಟ್ಟು ಒಂದು ವಿಸಿಟ್ ಹಾಕ್ಕೊಂಡು ಹೇಳ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ ಮನೆ ಯಾವುದಂತ ನನಗೆ ಗೊತ್ತಿಲ್ವಲ್ಲಪ್ಪ, ಯಾವ ಕ್ರಾಸು ಅಂತ ನನಗೆ ಗೊತ್ತಿಲ್ಲ. ಓಕೆ, ಸೊ ಗೈಸ್ ಬಂದಿದ್ದೀನಿ ಫ್ರೆಂಡ್ ಮನೆ ಹತ್ರ. ಬಟ್ ಫ್ರೆಂಡು ನಾನು ಬರ್ತೀನಿ ಅಂತ ಫೋನ್ ಮಾಡಿದ ತಕ್ಷಣ ಹೊರಗಡೆ ಹೋಗಿದ್ದಾರೆ. ಸೊ ಅದಕ್ಕೆ ಅವರು ವೆಯ್ಟ್ ಮಾಡ್ಕೊಂಡು ಇಲ್ಲೇ ನಿಂತ್ಕೊಂಡಿದ್ದೀನಿ, ಹೋಗಿಲ್ಲ ಮನೆಗೆ. ಬರಲಿ ಅವರು ಬಂದಾಗ ಒಟ್ಟಿಗೆ ಹೋಗೋಣ ಅಂತ ಅನ್ಸುತ್ತೆ. ಹಾಂ, ಮೇಲೆ ಹೋಗ್ಬೇಕಾಗಿತ್ತ? ಯಾಕೆ ಇಲ್ಲಿ ಇದ್ದಾರಾ? ಬಾಯ್. ಯಾವುದು ನೀನು ತೋರಿಸಲ್ಲ, ಯೋಚನೆ ಮಾಡಬೇಡ. ಯಾಕೆ ಹೆಂಗೆಂಗೋ ಇದೆಯಾ? ಹಾಯ್ ಹೇಳ್ಬಿಡಂಗೆ ವಾಯ್ಸಲ್ಲಿ. ನೀನು ಇಲ್ಲೇ ಬಂದರೆ ಗೊತ್ತಾಗುತ್ತೆ, ನೀನೇ ಮುಂದೆ ಹೋಗ್ಬೇಕು.
ಗೈಸ್ ಬ್ಲಾಗಲ್ಲಿ ಬರಲ್ಲ ಅಂತ ಗೈಸ್ ನನ್ನ ಫ್ರೆಂಡು, ಬಟ್ ವಾಯ್ಸಲ್ಲಿ ಮೋಸ್ಟ್ಲಿ ಅದು ಕೇಳಿಸಿದ್ರೆ ವಾಯ್ಸು ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಅಂದ್ಬಿಟ್ಟು. ಓಕೆ ಸೊ ಗೈಸ್ ಪಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲಸ ಮುಗಿಸ್ಕೊಂಡು ಈಗ ನಾನು ಹೊರಟಿದ್ದೀನಿ. ಇಲ್ಲಿಂದ ಇನ್ನೂ 25-26 ಕಿಲೋಮೀಟರ್ ಏನೋ ಇದೆ. ನೀವು ನಂಬಲ್ಲ, ಸುಮ್ಮನೆ ಗೂಗಲ್ ಮ್ಯಾಪ್ ಹೇಳ್ದಂಗೆ ಹೋಯ್ತಾ ಇದ್ದೀನಿ ನಾನು. ಎಲ್ಲೆಲ್ಲಿ ಹೇಳುತ್ತೆ ಅಲ್ಲಲ್ಲಿ. ಇದು ಎಲ್ಲೆಲ್ಲಿ ತೋರಿಸ್ತೈತೆ ಗುರು ನಿಜವಾಗ್ಲೂ ಇಲ್ಲಿ ಯಾವ್ದಾರು ಗುರು ಗೂಗಲ್ ಮ್ಯಾಪ್ನ ಜಾಸ್ತಿ ನಂಬ್ಕೋತಾ ಇದ್ದೀನಿ ನಾನು. ಎಲ್ಲೆಲ್ಲ ತೊಗೊಂಬಂದು ನಿಲ್ಲಿಸ್ತೈತಲ್ಲ ಗುರು. ಅಜ್ಜಿ ಇಲ್ಲೇ ತೋರಿಸ್ತೈತಲ್ಲ ಗುರು, ಇಲ್ಲಿ ರೋಡೇ ಇಲ್ಲ. ಹಿಂಗೋಗಿ ಹೋಗ್ಬೇಕಂತ ಹೆಂಗೋ. ಅಯ್ಯೋ ಇದ್ರ ಅಜ್ಜಿ ಯಾವ ತೋಟದೊಳಗೆ ನುಗ್ತಾ ಇದ್ದೀನಿ ನಾನು. ಇಲ್ಲಿ ಎದುರುಗಡೆ ಕಾಣ್ತಿದ್ಯಾ ನಿಮಗೆ, ಹೂವು ಬೆಳೆದಿದ್ದಾರೆ, ಯಾವುದೋ ತೋಟ ಇದು. ಇಲ್ಲಿ ಇಲ್ಲ ದಾರಿ, ಅಲ್ಲಿ ಮನೆ. ಗೂಗಲ್ ವಾಟ್ ಈಸ್ ದಿಸ್ ಟೇಕಿಂಗ್ ಮೀ ಟು ಸಮ್ವನ್ಸ್ ತೋಟ. ನಾನು ಆ ರೂಟೇನ ತೊಗೊಬೇಕಾ? ಇದು ರಜ್ಜಿ ಟರ್ನ್ ಲೆಫ್ಟ್ ಅಂತ ಎಲ್ಲಿಗೆ ತೋರಿಸ್ತೈತೆ, ಎಲ್ಲಿಗೆ ಹೋಗ್ಬೇಕು ನಾನು? ಓಕೆ ಇಲ್ಲಿ ಸೈಕ್ ಮಾಡ್ತೈತೆ ಗುರು, ಸೈಕ್ ಮಾಡ್ತೈತೆ. ಎಲ್ಲ ಊಟ ಮುಗಿಸ್ಕೊಂಡು ತಾಂಬೂಲ ತಗೊಂಡು ಹೋಯ್ತಾವ್ರೆ. ಗೈಸ್ ಈಗ ಸದ್ಯಕ್ಕೆ ನಮ್ಮ ಚಂದ್ರಕಾಂತು, ನೀನು ಹಳೆ ಫ್ರೆಂಡು, ನಿನ್ನೆ ಫಸ್ಟ್ ಬಟರ್ ಸ್ಕಾಚ್ ಅಲ್ಲಿಂದ. ಸೊ ನಮ್ಮ ಚಂದ್ರಕಾಂತ್ ಇದ್ದಾನೆ, ಹಳೆ ಫ್ರೆಂಡ್ ಅಪ್ಪ ನೀನು, ಜನಕ್ಕೆ ಗೊತ್ತಿರುತ್ತೆ. ಹೊಸ ಫ್ರೆಂಡ್ ಅಂತಲ್ಲ, ನಿನ್ನ ಮದುವೆ ನೋಡಿದ್ರೆ ಗೊತ್ತಾಗುತ್ತೆ. ಇವ್ರುಗಳೆಲ್ಲ ಹೊಸ ಮುಖಗಳು. ಹಾಂ, ಸೊ ನಮ್ಮ ಸಂತೋಷ್ ಅವರು ಯಾಕೋ ಫುಲ್ ಮರ್ಯಾದೆ, ಅದು ತುಂಬ ಟೈಮ್ ಆಯ್ತಲ್ಲ ಅದಕ್ಕೆ ಮರ್ಯಾದೆ ಕೊಡ್ತಾ ಇದ್ದೀನಿ. ಬೇಜಾರು ಮಾಡ್ಕೊಂಬೇಡ, ಮರ್ಯಾದೆ ಕೊಡ್ತಾ ಇದ್ದೀನಿ ಅಂತ. ಜಕ್ಕೂರ್ ಡಾನು ನಮ್ಮ ವಿನೋದ್. ಇವನ ಮದುವೆಗೆ ಹೋಗಿದ್ದೆ. ಇದು ಇಲ್ಲಿ ಶ್ರೀರಾಮ್ಪುರ ಡಾನ್ ಇಲ್ಲಿದೆ, ಶ್ರೀರಾಮ್ಪುರದ್ದು. ಓಕೆ ಎರಡು ಕಡೆನೂ ರವ ಇದೆ. ಸುಮ್ಮನೆ ಇರಪ್ಪ, ಏನೇನೋ ನಡೀತಾ ಏನೇನೋ ಹೇಳ್ತಾವ್ರೆ. ಆ್ಯಂಡ್ ಇಲ್ಲಿ ನಮ್ಮ ಅಭಿನವ್ ಇದ್ದಾರೆ. ಸೊ ಇವರೆಲ್ಲರೂ ನಮ್ಮ PU ಫ್ರೆಂಡ್ಸು, ಓಕೆನಾ. ಸೊ ಬಾಯ್ಸ್ ಎಲ್ಲರೂ ನನಗಿಂತ ಮುಂಚೆ ನಾನು ಅಲ್ಲಿಂದ ಬರೋಷ್ಟಕ್ಕೆ ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಎಲ್ಲ ಐಸ್ ಕ್ರೀಮ್ ತಿಂತಾವ್ರೆ. ಸೊ ನಂದೊಂದು ಕೆಲಸ ಇದೆ ಇವರೆಲ್ಲರ ಜೊತೆ, ಅದಕ್ಕೋಸ್ಕರ ನಿಂತ್ಕೊಂಡು ಎಲ್ಲರನ್ನೂ ಗುಡ್ಡೆ ಹಾಕ್ಕೊಂಡು ಆಮೇಲೆ ನಾನು ಊಟಕ್ಕೆ ಹೋಗೋಣ ಅಂತ. ಡನ್ ಬಾಯ್ಸ್? ಎಷ್ಟು ದಿನ ಆದ್ಮೇಲೆ ನಿಮ್ಮ ಮಕ್ಕಳು ನೋಡಿದೆ. ಏನೋ ಈ ಸಲ ಕಪ್ ನಮ್ದೆ ಲೇ, ಒಂದು ಟಿಕೆಟ್ ಕೊಡ್ಸೋ ಅಂತ ಹೇಳಿ ಮಗನೇ ಬೇಕಾ ಕೊಡ್ಸಿದ್ದೆ ಇಲ್ಲ. ಬೇಡ, ಅರ್ಧ ಗಂಟೆ ಇದೆ ಮಗ, ಮ್ಯಾಚ್ ಸ್ಟಾರ್ಟ್ ಆಗಬೇಕು. ಫೋನ್ ಹಾಕ್ತಾನೆ, ಮಗ ಒಂದು ಟಿಕೆಟ್ ಇದೆ ಹೋಗ್ತೀಯಾ ಅಂತ ಅನ್ಬಿಡ್ಲಿ. ಅದು ಫ್ರೀಗೆ ಏನಾರಾಗ್ಲಿ ಓಸಿ ಕೊಡ್ತಾ ಇದೀಯ ಅಂತ ಬಿಟ್ಟು ಹೇಳಿಸ್ತಾ ಇದೀಯಾ? ಅರ್ಧ ಗಂಟೆ ಮುಂಚೆ ಕೊಡೋದ? ಯಾರು ತಗೊಳ್ದೆ ಇದ್ದಿ ಟಿಕೆಟ್ನ ನಾನು ಕೊಡ್ತಾನೆ ಫ್ರೀಯಾಗಿ. ಗೊತ್ತಾಯ್ತು ಬಿಡ. ಗೈಸ್ ನಮ್ಮ ವಾಯ್ಸ್ ಎಲ್ಲ ಫುಲ್ ತೆಗಿತಾರ. ಆಯ್ತಪ್ಪ ನಿಲ್ರಪ್ಪ. ಸೊ ಒಂದು ಗ್ರೂಪಲ್ಲಿ ಒಂದು ಫೋಟೋ ಹಾಕೊಂಡ್ಬಿಡೋಣ. ಯಾಕೆ ಮಂಜ ಮಾತಾಡ್ತಾ ಇಲ್ಲ? ಏನ್ ಮಂಜ ಬರತ್ ಮಿಸ್ ಮಾಡ್ಕೋತಾ ಇದೀಯಾ? ಆಯ್ತು, ಎಲ್ಲ ಚೆನ್ನಾಗಾಯ್ತು. ಚಿಕ್ಕಮ್ಮನ ಅವ್ರಿಗೆ ಥ್ಯಾಂಕ್ ಯು. ಓಕೆ ಗೈಸ್, ಥ್ಯಾಂಕ್ ಯು. ತಾಂಬೂಲ ಎಲ್ಲ ತೊಗೊಂಡು ಹೊರಡ್ತಾ ಇದ್ದೀನಿ. ಲೆಟ್ಸ್ ಗೋ. ಅವಾಗ ಲೈಟ್ ಹೋಗಿ ಬರ್ತಾ ಇದೆ, ಹೋಗಿ ಬರ್ತಾ ಇದೆ. ಏನು ಬಾಯ್ಸ್, ಏನು ಸಮಾಚಾರ? ಪ್ಲಾನಿಂಗ್ ಮಾಡ್ತಾವ್ರೆ. ಏನಕ್ಕೆ? ಟ್ರಿಪ್ಪಿಗೆ ಮಗ ಸಿಗ್ತೀಯನ ನೀನು? ಮಗ ಅಲ್ಲ, ಇವನು ಬೇಕಾದ್ರೆ ನಂಬೋದಪ್ಪ, ಅದೇ ಇವನು ನಂಬಕ್ಕಾಗಲ್ಲ. ಯಾರು ಮಗ? ಯಾಕ ಯಾವತ್ ಸಿಕ್ಕಿದೆ ಹೇಳು? ಯಾರ ಮದ್ವೆ? ವಿನೋದನ್ ಮದ್ವೆಗೆ ಬಂದಿದ್ದೆ ಅಲ್ವಾ? ಸಂಜೆ ರಿಸೆಪ್ಷನ್ ಬಂದು ಹೋದ ಅಷ್ಟೇ. ಒಂದು ಸಂಜೆ ಅದಕ್ಕೆ ಅವತ್ತು ವಿನೋದ್ ಡವ್ ಆಗ್ತಾ ಇದೆಯಾ? ಒಂದು ಸಂಜೆ ತಪ್ಪಿಲ್ಲ ಮಗ, ಹೇಳು ಮಗ.
ಯಾರ ಹೆಸರು ಬೇಡ ಏನ್ ಮಾಡ್ಬೇಕಪ್ಪ? ಬೀಪ್ ಮ್ಯೂಟ್ ಮಾಡ್ಬೇಕು. ಅವೆಲ್ಲ ಸೀಕ್ರೆಟ್ಸ್ ಏನು ಮಾಡಕ್ಕಾಗಲ್ಲ. ಬೀಪ್ ಹಾಕ್ಲೇಬೇಕು. ನಮ್ಮ ಬೈಕ್ ಲವ್ ಸ್ಟೋರಿ ಐತೆ ಯಾರ್ದ? ಇನ್ಯಾರ್ದು ಹೇಳೋ. ಆಯ್ತು ಇವತ್ತು ಲಾಗಿನ್ ಒಂದ್ ಕೆಲ್ಸ ಆಗ್ಬೇಕು. ಕಳೆದೋಗಿದ್ದಾಳೆ, ಅದ್ರಿಂದ ಸಿಗ್ಬೇಕು ಮಗ. ಮಿಷನ್ ಅಡ್ರೆಸ್ ಮಂಡ್ಯ ಆಯ್ತಾ. ಓದಿದ್ದು ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಕಾಂಪೋಸಿಟ್. ಇವತ್ತು ನಿದ್ದೆ ಮಾಡಲ್ಲ ಇವನು. ಇದು ಅಡ್ರೆಸ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ನಿಜವಾಗ್ಲೂ ಇವೆಲ್ಲ ಹಾಕ್ಬೇಕಾ? ನಾನು ಹಾಕ್ಬೇಕಾ? ಹಾಕ್ಬೇಕು ಮಗ. ನೆಕ್ಸ್ಟ್ ನಿನ್ ರಿಸ್ಕ್. ಇದೇ ತರ ಮದ್ವೆ ಕೊಟ್ಟೆ ನೀನು. ಓ ಹೌದಾ? ಓ ಇದು ಹಾಕಿ ಇನ್ನೊಂದು ಹಾಕು. ಗೈಸ್ ನನ್ನಿಂದಾನೆ ತೋರಿಸಿ ನನ್ನ ಮಗ ಹುಡುಕೊಟ್ಟು ಹುಡುಗನ್ ಮದ್ವೆ ಆಯ್ತು, ಜೀವನ ಉದ್ಧಾರ ಆಯ್ತು. ಇಲ್ಲ ಮಗ ಇರುತ್ತೆ. ಓ ಮಗ ಹಾಕ್ಬೇಕು ಮಗ. ಆಯ್ತು ಮಗ. ಆಯ್ತಾ? ಇಲ್ಲ ನಿಂದಂತೂ ಸಿಗ್ಲಿಲ್ಲ, ಅಟ್ಲೀಸ್ಟ್ ಅವನಾರು ಸಿಗ್ಲಿ ಅಂತ. ಪ್ರೇಮಿಗಳು ಹೋಯ್ತು. ಆದ್ರೂ ಏನೋ ನಗ್ತಾ ಇದೆಯಾ ಒಳಗಡೆ ಡೀಪ್ ಅಲ್ಲಿ ನೋವ್ತಾ ಇದೆಯಲ್ಲ ನಿಂಗೆ? ಇಲ್ಲ ಮಗ, ಸೂಜಿ ಯಾರು ಕೊಟ್ರಿ ಏನ್ ಮಗ? ಚುಚ್ಚೋರು ಯಾರೋ ಒಬ್ರು ಇರ್ತಾರೆ, ಚುಚ್ತಾ ಇರ್ತಾರೆ, ನೋವು ಆಗುತ್ತೆ ಇರ್ತಾರೆ. ಇವಾಗ ನಾವು ಚುಚ್ತಾ ಇದೀವಿ, ನೋವು. ಅವ್ರು ಚುಚ್ಚೋದ್ರು ಅದು ನೋವು. ನೀನ್ ಎಲ್ರ ಕೈಲಿ ಚುಚ್ಚಿಸ್ಕೊತಾ ಇದೀಯಾ? ನಾನು ಯಾರ ಕೈಲಿ ಚುಚ್ಚಿಸ್ಕೊಂಡಿಲ್ಲ ಮಗ. ಸೂಜಿದ. ಹಾ 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 ಹಾಯ್ ಹೇಳು. ಬಾಯ್. ಓಕೆ ಸೊ ಗೈಸ್, ಈಗ ನಾವು ಹೊರಡುತ್ತಿದ್ದೇವೆ. ವಿಧಾನಸೌಧಕ್ಕೆ ಕಲರ್ ಲೈಟ್ ಹಾಕಿರ್ತಾ ಇದ್ರು ಪ್ರತಿ ಸರಿ, ಮುಂಚೆ ಎಲ್ಲ. ಇವಾಗೇನು ಹಾಕೇ ಇಲ್ಲ, ಫುಲ್ ಕತ್ಲಾಗೇ ಇದೆ. ಒಂದು ಟೈಮಲ್ಲಿ ರೆಗ್ಯುಲರ್ ಆಗಿ ಐ ಥಿಂಕ್ ಈ ಟೈಮ್ ಅರೌಂಡ್ ಈ ಟೈಮೇ ಓಡಾಡ್ತಿದ್ದೆ ಈ ರೋಡಲ್ಲಿ ಕೆಲಸ ಮುಗಿಸ್ಕೊಂಡು. ಅವಾಗಂತೂ ಫುಲ್ ಕಲರ್ ಲೈಟ್ಸ್. ಇಲ್ಲಿ ನಿಂತ್ಕೊಂಡು ಫೋಟೋ ತೆಕ್ಕೊಳ್ಳೋಕ್ಕೆ ಒಂಥರ ಜನ ಇರೋರು ಈ ಟೈಮಲ್ಲಿ ಸಿಕ್ಕಾಬಟ್ಟೆ. ಮೋಸ್ಟ್ಲಿ ಜನ ಜಾಸ್ತಿ ಆಗ್ತಾರೆ ಅಂತಲೇ ಅವ್ರು ಆಫ್ ಮಾಡಿರ್ತಾರೆ, ಗೊತ್ತಿಲ್ಲ. ಏನೋ ಇನ್ನೊಂದ್ಸರಿ ಐಸ್ ಕ್ರೀಮ್ ತಿಂತಾ ಇದೆಯಾ? ಹಾಂ, ಬಾಯರ್ಕೆಗೆ ನೀರು ಕುಡಿತಾರೆ. ಇಲ್ಲಿದೆ ನೋಡಿ ನೀರು, ಬೇಕಾ? ನೀನೇ ಐಸ್ ಕ್ರೀಮ್ ತಿನ್ನೋದು ಬಾಯರ್ಕೆ. ಫಸ್ಟ್ ಟೈಮ್ ಅಪ್ಪ ಬಾಯರ್ಕೆ ಐಸ್ ಕ್ರೀಮ್ ತಿನ್ನೋದು ನೋಡಿ ಇದು.